ನಮಸ್ಕಾರ, ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೂ ಕೂಡ ಗೊತ್ತಿದೆ, ಇನ್ನೇನು ಫೆಬ್ರವರಿ 1ನೇ ತಾರೀಕಿಂದ 2024-25ರ ಬಜೆಟ್ ನಡೀತಾ ಇದೆ. ಹಾಗಾದರೆ ಈ ಬಜೆಟಲ್ಲಿ ಏನೆಲ್ಲ ಡಿಸ್ಕಷನ್ ಆಗ್ಬೋದು ಅಂತ ಕೆಲವು ಹೈಲೈಟ್ ಕೀಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನದ್ರ ಮೇಲೆ ಜಾಸ್ತಿ ಆಗ್ಬೋದು, ಏನದ್ರ ಮೇಲೆ ಕಡಿಮೆ ಆಗ್ಬೋದು, ಈ ಸತಿ ಬಜೆಟಲ್ಲಿ ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನಾನು ಯಾವಾಗ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ಕಿದೆ ಅಂತಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತಿರೋದ್ರೆ ಲೈಕೇ ಮಾಡಿರಲ್ಲ, ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ನೀವು ನನ್ನ ಚಾನಲಲ್ಲಿ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳು ಬರಲಿ ಅದ್ರ ಬಗ್ಗೆ ಖಂಡಿತವಾಗ್ಲೂ ನೀವು ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡ್ಬೋದು. ಹಾಗಾಗಿ ನೋಟಿಫಿಕೇಶನ್ ಆನ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಹಾಗೆ ನೀವು ಯೂಟ್ಯೂಬ್ ಶಾರ್ಟ್ಸ್ನ ಕೂಡ ಚೆಕ್ ಮಾಡಿ ಡೈಲಿ, ಅದರಲ್ಲೂ ಕೂಡ ಡೈಲಿ ನ್ಯೂಸ್ ಅಪ್ಡೇಟ್ನ ತಿಳಿಸ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಎಲೆಕ್ಟ್ರಿಕ್ ಐಟಮ್ಸ್ ಮೇಲೆ ಬೆಲೆನ ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ತಾ ಇದ್ದಾರೆ. ಅಂದರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೆ, ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲು, ಈ ಥರ ಗ್ಯಾಡ್ಜೆಟ್ಸ್ ಮೇಲೆ ಕಡಿಮೆ ಮಾಡಬೇಕು ಅಂತ. ಯಾಕಂದರೆ ಲಾಸ್ಟ್ ಇಯರ್ ಬಜೆಟ್ನಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ನೆಲ್ಲ ಜಾಸ್ತಿ ಮಾಡಿದ್ರು. ಯಾಕೆ ಈ ಸತಿ ಕಡಿಮೆ ಮಾಡ್ತಿದ್ದಾರೆ ಅಂತಂದರೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟನ್ನ ಪ್ರಮೋಟ್ ಮಾಡೋದಕ್ಕಾಗಲಿ. ಅಂದರೆ ಮೇಕ್ ಇನ್ ಇಂಡಿಯಾ ಅಂತಂದರೆ ಇವಾಗ ಎಲ್ಲವೂ ಡಿಜಿಟಲ್ ಆಗಬೇಕು ಅಂತಂದರೆ ಆಬ್ವಿಯಸ್ಲಿ ಎಲ್ಲರ ಹತ್ರನೂ ಡಿಜಿಟಲಿ ಜಾಸ್ತಿ ಪ್ರಮೋಟ್ ಮಾಡಬೇಕಂದ್ರೆ ಎಲ್ಲರ ಹತ್ರ ಎಲೆಕ್ಟ್ರಾನಿಕ್ ಐಟಮ್ಸ್ ಇರಲೇಬೇಕು. ಹಾಗಾಗಿ ಈ ಸತಿ ಬಜೆಟ್ನಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ನೆಲ್ಲ ಬೆಲೆ ಕಡಿಮೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ಬಂತಂದರೆ ಎಲೆಕ್ಟ್ರಾನಿಕ್ ಗಾಡಿ, ಅಂದರೆ ಈಗ ಎಲೆಕ್ಟ್ರಾನಿಕ್ ವೆಹಿಕಲ್ ತೊಗೊಂಡಿದ್ದೀರಾ ಅಂತಂದರೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಕೊಡ್ತಾರೆ. ಇವಾಗ ಆ ಸಬ್ಸಿಡಿ ಅಮೌಂಟ್ನ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಎಲೆಕ್ಟ್ರಾನಿಕ್ ಗಾಡಿಗಳ ಮೇಲೆ. ನೆಕ್ಸ್ಟ್ ಬಂತಂದರೆ GST. ಇವಾಗ ಚಿನ್ನದ ನೀವು ಏನಾರ ಗೋಲ್ಡ್ ತೊಗೊಂಡ್ರೆ ಅದರಲ್ಲಿ GST ಪೇ ಮಾಡ್ತಾರಲ್ಲ, ಆ GSTನಲ್ಲಿ 1% GSTನ ಕಡಿಮೆ ಮಾಡಬೇಕು ಅಂತ ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ದೇಶದಲ್ಲಿ ಜಾಬ್ ಆಪರ್ಚುನಿಟಿನ ಕಡಿಮೆ ಮಾಡಬೇಕು ಅಂತ ಕೂಡ ಚಿಂತನೆ ನಡೆಸ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ಬಂತಂದರೆ ಈಗ ಮಿಡಲ್ ಕ್ಲಾಸ್ ಪೀಪಲ್ಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಇವಾಗ ಏನಂದರೆ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ನೋಡಿಬಿಟ್ಟು ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಬೇಕಲ್ಲ, ಅದರಲ್ಲಿ ಕೆಲವೊಂದನ್ನು ಕಟ್ ಆಫ್ ಮಾಡಬೇಕು ಇವಾಗ ಇನ್ಕಮ್ ಟ್ಯಾಕ್ಸ್ ಇದರಲ್ಲಿ ಅಂದ್ಬಿಟ್ಟು ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ನಡೆಸ್ತಾ ಇದ್ದಾರೆ. ನೆಕ್ಸ್ಟ್ ಏನಪ್ಪ ಅಂತಂದರೆ GSTನಲ್ಲಿ ಕೆಲವೊಂದು ವಸ್ತುಗಳ ಮೇಲೆ GST ಏನು ಕಟ್ತಾ ಇರ್ತೀವಿ ಅದನ್ನು ಕೆಲವೊಂದು ವಸ್ತುಗಳ ಮೇಲೆ ಮಾತ್ರ GST ಬೆಲೆನ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಬಟ್ ಇದರಲ್ಲಿ ಯಾವ್ಯಾವ ವಸ್ತುಗಳ ಮೇಲೆ ಎಷ್ಟೆಷ್ಟು GST ಜಾಸ್ತಿ ಆಗ್ತಿದೆ ಅದನ್ನೆಲ್ಲ ಇವಾಗ ಫೆಬ್ರವರಿ 1ನೇ ತಾರೀಕಿಂದ ಏನು ಬಜೆಟ್ ನಡೆಯುತ್ತೆ ಅದರಲ್ಲಿ ಡಿಸ್ಕಸ್ ಆದಾಗ ಒಂದೊಂದೇ ಕನ್ಫರ್ಮೇಷನ್ ಸಿಗುತ್ತೆ. ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ನಾನು ನಮ್ಮ ನೆಕ್ಸ್ಟ್ ಡೇಸಲ್ಲಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬಜೆಟಲ್ಲಿ ಯಾವುದ್ರ ಮೇಲೆ ಜಾಸ್ತಿ ಆಗಿದೆ, ಯಾವುದ್ರ ಮೇಲೆ ಕಮ್ಮಿ ಆಗಿದೆ ಅಂತ ಪ್ರತಿಯೊಂದು ಕೂಡ ನಾನು ಡೀಟೇಲ್ ಆಗಿ ವಿಡಿಯೋಸ್ ಮಾಡಿ ತಿಳಿಸ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಇನ್ಕಮ್ ಟ್ಯಾಕ್ಸಲ್ಲೂ ಕೂಡ ಕೆಲವೊಂದಕ್ಕೆ ಕಟ್ ಆಫ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತೆಲ್ಲ ಈಗ ಕೇಂದ್ರ ಸರ್ಕಾರದಿಂದ ಯೋಜನೆಗಳು ನಡೀತಿದೆ ಅಲ್ಲ, ಅದನ್ನು ಕೂಡ ಎಕ್ಸ್ಟೆನ್ಷನ್ ಮಾಡಬೇಕು ಅಂತ, ಅಂದರೆ ಅದಕ್ಕೆ ಜಾಸ್ತಿ ಫಂಡಿಂಗ್ ಮಾಡಬೇಕು ಅಂದ್ಬಿಟ್ಟು ಡಿಸ್ಕಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ಶೂರೆನ್ಸ್ ಮೇಲೆ, ಅಂದರೆ ಇವಾಗ ಏನು ಹೆಲ್ತ್ ಇನ್ಶೂರೆನ್ಸ್ ಅಂತ ಪೇ ಮಾಡ್ತೀವಿ ಅದಕ್ಕೆ ಹೆಲ್ತ್ ಕವರೇಜ್ ಜಾಸ್ತಿ ಕೊಡಬೇಕು, ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಜಾಸ್ತಿ ಬಜೆಟ್ನ ಅನೌನ್ಸ್ ಮಾಡಬೇಕು ಅಂದ್ಬಿಟ್ಟು ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ನಡೀತಿದೆ. ಅಂದರೆ ಹೆಲ್ತ್ ಕವರೇಜ್ ಜಾಸ್ತಿ ಕೊಡಬೇಕು ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದಾರೆ. ಡಿಜಿಟಲ್ ಅಂತ ಬಂದರೆ AI ಟೆಕ್ನಾಲಜಿ ಮೇಲೂ ಕೂಡ ಜಾಸ್ತಿ ಫಂಡಿಂಗ್ನ ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡ್ತಿದ್ದಾರೆ. ನೆಕ್ಸ್ಟು ಸ್ಕೂಲ್ಸ್ಗಳಿಗೂ ಎಜುಕೇಷನ್ ಮೇಲೂ ಕೂಡ ಫಂಡಿಂಗ್ನ ಜಾಸ್ತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ಗಳ ಮೇಲೆ ಜಾಸ್ತಿ ಫಂಡಿಂಗ್ ಕೊಡಬೇಕು ಅಂತ ಡಿಸ್ಕಸ್ ಆಗ್ತಾ ಇದೆ. ನೆಕ್ಸ್ಟ್ ಬಂತಂದರೆ ಮೊಬೈಲ್ ರೀಚಾರ್ಜ್, ಅಂದರೆ ಇವಾಗ ನಾವೇನು ಮೊಬೈಲ್ ರೀಚಾರ್ಜ್ ಮಾಡಿಸ್ತೀವಿ ಅದರ ಬೆಲೆಯಲ್ಲೂ ಕೂಡ ಕಡಿಮೆ ಮಾಡಬೇಕು ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದಾರೆ. ಆರ್ಮಿ ಹಾಗೆ ಸೆಕ್ಯೂರಿಟಿ ಅವರಿಗೆ ಅಡ್ವಾನ್ಸ್ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ಬಿಟ್ಟು ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಆಗ್ತಾ ಇದೆ. ಇದಿಷ್ಟು ಹೈಲೈಟ್ ಕೀ ಆಗಿತ್ತು. ಇವಾಗ ಬಜೆಟ್ ಇದಾಗಿತ್ತು ಹೈಲೈಟ್
ಬಜೆಟ್ನಲ್ಲಿ ಏನೇನೆಲ್ಲ ಡಿಸ್ಕಷನ್ ಆಗ್ಬೋದು, ಯಾವುದೆಲ್ಲ ಜಾಸ್ತಿ ಆಗ್ಬೋದು, ಯಾವುದೆಲ್ಲ ಕಡಿಮೆ ಆಗ್ಬೋದು ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಬಜೆಟ್ ಸ್ಟಾರ್ಟ್ ಆಗಿದ ಕೂಡಲೇ ಅಲ್ಲಿ ಏನು ಡಿಸ್ಕಷನ್ ಆಗುತ್ತೆ, ಏನು ತೀರ್ಮಾನ ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ನಾನು ಮಾಹಿತಿನ ಕೊಡ್ತೀನಿ. ಇದೇ ರೀತಿ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೀತಿ ಚೇಂಜಸ್ ಆದರೆ ನಿಮಗೆ ಖುಷಿನ ಏನು, ಇನ್ನು ಯಾವ ರೀತಿ ಚೇಂಜಸ್ ಮಾಡ್ಬೋದು ಅನ್ನೋದನ್ನ ನಿಮ್ಮ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.